ನಮಸ್ಕಾರ ಎನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಸರ್ಕಾರ ರಚನೆಯಾಗಿ 2 ವರ್ಷಗಳಾಗ್ತಿದ್ರೂ ಸಚಿವರು ಕೈಗೆ ಸಿಗ್ತಾ ಇಲ್ಲ. ಕ್ಷೇತ್ರದ ಕೆಲಸಗಳ ನಿಮಿತ್ತ ಸಂಪರ್ಕಕ್ಕೆ ಯತ್ನಿಸಿದ್ರೆ ಪತ್ತೇನೇ ಇಲ್ಲ. ಇಂಥ ಸಚಿವರನ್ನ ಕೂಡಲೇ ಕೈಬಿಡಿ ಅಂತ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಸಿಎಂ ಮುಂದೆ ಶಾಸಕರ ಅಸಮಾಧಾನ. ಎರಡು ವರ್ಷಗಳಿಂದ ನಮ್ಮ ಕ್ಷೇತ್ರಗಳಿಗೆ ಅನುದಾನ ಸಿಕ್ಕಿಲ್ಲ. ಕೆಲಸ ಆಗದಿದ್ರೆ ಜನರಿಗೆ ನಾವು ಹೇಗೆ ಮುಖ ತೋರಿಸಬೇಕು? ಶಾಸಕರನ್ನ ಸಮಾಧಾನಿಸಿ ಎಲ್ಲರಿಗೂ ಅನುದಾನ ನೀಡ್ತೇವೆಂದು ಸಿದ್ದರಾಮಯ್ಯ ಅಭಯ. ಅಧಿವೇಶನ ಮುಗಿತಾ ಇದ್ದಂತೆ ಸಚಿವರೆಲ್ಲರೂ ರಾಜ್ಯ ಪ್ರವಾಸ ಮಾಡಬೇಕು. ಉಸ್ತುವಾರಿ ಜಿಲ್ಲೆಯಲ್ಲಿ ಕಾರ್ಯಕರ್ತರ ಅಹವಾಲು ಆಲಿಸಿ ಬೇಡಿಕೆಗಳನ್ನು ಈಡೇರಿಸಬೇಕು. ಸಿಎಲ್ಪಿ ಸಭೆಯಲ್ಲಿ ಸಚಿವರಿಗೆ ಸಿಎಂ ಹುಕುಂ. ಇಂದು ನಡೆಯುವ ಬಜೆಟ್ ಮೇಲಿನ ಚರ್ಚೆಗೆ ದೋಸ್ತಿಗಳ ತಾಲೀಮು. ಸರ್ಕಾರವನ್ನ ಕಟ್ಟಿಹಾಕಲು ಕಮಲ ದಳ ಶಾಸಕರು ಹಾಗೂ ಪರಿಷತ್ ಸದಸ್ಯರಿಗೆ ಕ್ಲಾಸ್. ರಾಜಭವನ ರಸ್ತೆಯ ಖಾಸಗಿ ಹೋಟೆಲ್ನಲ್ಲಿ ಖಾಸಗಿ ಸಂಸ್ಥೆ ಹಾಗೂ ಬಿಜೆಪಿ ಆರ್ಥಿಕತೆ ಟೀಮ್ನಿಂದ ತರಬೇತಿ. ಬಜೆಟ್ ಮೇಲಿನ ಚರ್ಚೆ ವೇಳೆ ವಿಪಕ್ಷಗಳಿಗೆ ತಿರುಗೇಟು ನೀಡಬೇಕು. ಕೇಂದ್ರದಿಂದ ಯಾವ ರೀತಿ ಅನ್ಯಾಯ ಆಗಿದೆ ಅನ್ನೋದನ್ನ ಹೆಚ್ಚು ಮಾತನಾಡಬೇಕು. ಎಸ್ಸಿ ಎಸ್ಟಿ ಅನುದಾನ ದುರ್ಬಳಕೆ ಎನ್ನುವ ಬಿಜೆಪಿಗೆ ಉತ್ತರ ಕೊಡಿ ಅಂತ ಸಿಎಂ ಖಡಕ್ ಸೂಚನೆ. ಬಜೆಟ್ ಅನ್ನ ಮುಸ್ಲಿಂ ಬಜೆಟ್ ಇಂದ ಬಿಜೆಪಿಗೆ ಶಾಸಕ ಪ್ರದೀಪ್ ಈಶ್ವರ್ ಕೌಂಟರ್. ಮುಸ್ಲಿಮರು ಈ ದೇಶದಲ್ಲಿ ಬದುಕೋದ್ ಬೇಡ್ವಾ? ಅಲ್ಪಸಂಖ್ಯಾತರ ಅಭಿವೃದ್ಧಿ ನಮ್ಮ ಆದ್ಯ ಕರ್ತವ್ಯ ಅಂತ ಟಾಂಗ್. ಜೆಡಿಎಸ್ ಪಕ್ಷ ಸಂಘಟನೆಗೆ ದೇವೇಗೌಡರ ಮಾಸ್ಟರ್ ಪ್ಲಾನ್. ಪಕ್ಷ ಸಂಘಟನೆಯ ಜವಾಬ್ದಾರಿ ಮೊಮ್ಮಗ ನಿಖಿಲ್ಗೆ ವಹಿಸಲು ಮುಂದು. ಪುತ್ರರಿಗೆ ರಾಜ್ಯದಲ್ಲಿ 4 ಬೃಹತ್ ಸಮಾವೇಶ ನಡೆಸಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡಲು ಸೂಚನೆ. ಮಾರ್ಚ್ 22ಕ್ಕೆ ತಮಿಳುನಾಡು ಸಿಎಂ ನೇತೃತ್ವದಲ್ಲಿ ಕ್ಷೇತ್ರ ಪುನರ್ ವಿಂಗಡಣೆ ಬಗ್ಗೆ ಸಭೆ. ಜನಸಂಖ್ಯೆ ಆಧಾರದಲ್ಲಿ ಡಿಲಿಮಿಟೇಷನ್ ಮಾಡಿದ್ರೆ ನಮಗೆ ಕ್ಷೇತ್ರಗಳು ಕೈತಪ್ಪಲಿವೆ. ಈ ಬಗ್ಗೆ ಚರ್ಚೆಗೆ ಚೆನ್ನೈಗೆ ಡಿಕೆಶಿ ಜೊತೆ ತೆರಳುತ್ತಿರುವುದಾಗಿ ಸಿಎಂ ಮಾಹಿತಿ. ಮದರಸಾದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ ಕೇಸ್ನಲ್ಲಿ ದೂರು ಕೊಟ್ಟ ಪೋಷಕರಿಗೆ ಬೆದರಿಕೆ. ಕೇಸ್ ವಾಪಸ್ ತೆಗೆದುಕೊಳ್ಳಲು ಮದರಸಾ ಬೆದರಿಕೆ ಹಾಕ್ತಿರುವುದಾಗಿ ಮಗುವಿನ ತಾಯಿ ದೂರು. ಪೋಷಕರ ಪರ ವಕೀಲ ಹುಸೇನ್ಗೆ ಬೆದರಿಕೆಯ ಆರೋಪ. ಉಡುಪಿಯ ಕಾಪು ಹೊಸ ಮಾರಿಗುಡಿ ದೇವಾಲಯಕ್ಕೆ ರಕ್ಷಿತ್ ಶೆಟ್ಟಿ ಭೇಟಿ. ರಿಚರ್ಡ್ ಆಂಟನಿ ಸಿನಿಮಾ ಚಿತ್ರೀಕರಣ ನಡುವೆ ಕುಟುಂಬ ಸಮೇತ ಆಗಮಿಸಿ ಪೂಜೆ. ದೇವಾಲಯ ವೀಕ್ಷಿಸಿ ಸಂತಸ ವ್ಯಕ್ತಪಡಿಸಿದ ಸಿಂಪಲ್ ಸ್ಟಾರ್. ಛತ್ತೀಸ್ಗಢದ ಮಾಜಿ ಸಿಎಂ ಭೂಪೇಶ್ ಬಘೇಲ್ಗೆ ಇಡಿ ಸಂಕಷ್ಟ. ಪುತ್ರ ಚೈತನ್ಯಗೆ ಸಂಬಂಧಿಸಿದ ಹಲವು ಸ್ಥಳಗಳ ಮೇಲೆ ಅಧಿಕಾರಿಗಳ ದಾಳಿ. ಶೋಧ ನಡೆಸಿದ ಅಧಿಕಾರಿಗಳಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಹಲ್ಲೆಯ ಆರೋಪ. ಗನ್ ತೋರಿಸಿ ಹಾಡಹಗಲೇ 25 ಕೋಟಿ ಮೌಲ್ಯದ ಚಿನ್ನಾಭರಣ ದರೋಡೆ. ಬಿಹಾರದ ತನಿಷ್ ಜ್ಯುವೆಲರಿ ಶಾಪ್ಗೆ ನುಗ್ಗಿ ನಗದು ದರೋಡೆ ಮಾಡಿದ ಖದೀಮರು. ಸಮೀಪದಲ್ಲೇ ಇದ್ರೂ ಕಳ್ಳರು ಪರಾರಿಯಾದ ಬಳಿಕ ಪೊಲೀಸರು ಬಂದಿದ್ದರ ಹಿಂದೆ ಅನುಮಾನ. ಕಾಶಿ ವಿಶ್ವನಾಥ ಸನ್ನಿಧಿಯಲ್ಲಿ ಹೋಳಿ ಆಚರಣೆಗೆ ಅದ್ದೂರಿ ಚಾಲನೆ. ರಂಗಬಾರಿ ಏಕಾದಶಿ ಹಿನ್ನೆಲೆ ದೇವಸ್ಥಾನದ ಆವರಣದಲ್ಲಿ ಭಕ್ತರು ಹೋಳಿ ಆಡಿ ಸಂಭ್ರಮ. ದೇಗುಲದಲ್ಲಿ 5 ದಿನಗಳ ಕಾಲ ಬಣ್ಣಗಳ ಹಬ್ಬದ ಆಚರಣೆ. ಏರ್ ಇಂಡಿಯಾ ವಿಮಾನದ ಟಾಯ್ಲೆಟ್ ಬ್ಲಾಕ್ ಆಗಿದ್ದಕ್ಕೆ ವಿಮಾನ ಯು-ಟರ್ನ್. ಅಮೆರಿಕಾದಿಂದ ದೆಹಲಿಗೆ ಬರ್ತಿದ್ದ ಫ್ಲೈಟ್ನ ಅವ್ಯವಸ್ಥೆಗೆ ಪ್ರಯಾಣಿಕರು ಆಕ್ರೋಶ. ಅಸಮಾಧಾನ ಬೆನ್ನಲ್ಲೇ ತಕ್ಷಣವೇ ಅಮೆರಿಕಾಗೆ ವಿಮಾನ ಯು-ಟರ್ನ್ ಮಾಡಿದ ಕ್ಯಾಪ್ಟನ್. ತಡರಾತ್ರಿ ಮಾರಿಷಸ್ಗೆ ಪ್ರಯಾಣ ಬೆಳೆಸಿದ ಪ್ರಧಾನಿ ಮೋದಿ. 57ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿ. 2 ದಿನ ದ್ವೀಪ ರಾಷ್ಟ್ರದಲ್ಲಿರುವ ಪ್ರಧಾನಿ ಹಲವು ಒಪ್ಪಂದಕ್ಕೆ ಸಹಿ ಹಾಕುವ ನಿರೀಕ್ಷೆ.
ಸಾಮಾಜಿಕ ಜಾಲತಾಣ ಎಕ್ಸ್ ಸೈಬರ್ ದಾಳಿಗೆ ತುತ್ತಾಗಿ ತೊಂದರೆ ಅನುಭವಿಸಿದ ಬಳಕೆದಾರರು ಒಂದಲ್ಲ ಎರಡಲ್ಲ 3 ಬಾರಿ ಸೇವೆ ವ್ಯತ್ಯಯವಾಗಿದ್ದಕ್ಕೆ ಜನ ಕಂಗಾಲು. ಇದರ ಹಿಂದೆ ವಿರೋಧಿ ರಾಷ್ಟ್ರದ ಕೈವಾಡವಿದೆ ಅಂತ ಎಲಾನ್ ಮಸ್ಕ್ ಅನುಮಾನ. ಸಾಕು ನಾಯಿ ಕಿಡ್ನಾಪ್ ಮಾಡಿ ಸುಮಾರು 10 ಕೋಟಿಗೆ ಡಿಮ್ಯಾಂಡ್. 2 ಶ್ವಾನಗಳನ್ನು ಅಪಹರಿಸಿದ್ದ ಪೊಲೀಸರಿಂದ 2 ಬಂಧನ. ಸ್ವಿಟ್ಜರ್ಲ್ಯಾಂಡ್ನ ಜ್ಯೂರಿಚ್ನಲ್ಲಿ ವಿಚಿತ್ರ ಕೇಸ್. ಚಾಂಪಿಯನ್ಸ್ ಟ್ರೋಫಿ ಜೊತೆ ದುಬೈನಿಂದ ತವರಿಗೆ ಆಗಮಿಸಿದ ಟೀಂ ಇಂಡಿಯಾ. ನಿನ್ನೆ ರಾತ್ರಿ ಕ್ಯಾಪ್ಟನ್ ರೋಹಿತ್ ಶರ್ಮಾ ಮುಂಬೈಗೆ ಎಂಟ್ರಿ. ಏರ್ಪೋರ್ಟ್ನಲ್ಲಿ ಹಿಟ್ಮ್ಯಾನ್ಗೆ ಭರ್ಜರಿ ಸ್ವಾಗತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.